ನಮಸ್ಕಾರ ಫ್ರೆಂಡ್ಸ್. ಆಟೋ ಮತ್ತು ಟ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ 3,000 ರೂಪಾಯಿ ಸಹಾಯಧನವನ್ನು ಪಡೆಯಲು ಹೇಗೆ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಎನ್ನುವುದನ್ನು ಹೇಳಿಕೊಡ್ತಾ ಇದ್ದೇನೆ. ವಿಡಿಯೋನು ಸ್ಕಿಪ್ ಮಾಡದೆ ನೋಡಿ. ಫಸ್ಟಿಗೆ ಫೈರ್ಫಾಕ್ಸ್ ವೆಬ್ ಬ್ರೌಸರಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್. ಓಪನ್ ಆಗ್ತಾ ಇದೆ, ಸ್ವಲ್ಪ ಸರ್ವರ್ ಡೌನ್ ಇದೆ. ಇಲ್ಲಿ ಸೇವಾ ಸಿಂಧು ಅಂಥೇಳಿ ಟೈಪ್ ಮಾಡಬೇಕು. ಸೇವಾ ಸಿಂಧು ಅಂಥೇಳಿ ಟೈಪ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಸೈಟ್ ಓಪನ್ ಆಗುತ್ತೆ. ಸೇವಾ ಸಿಂಧುವಿನಲ್ಲಿ ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಕೋವಿಡ್-19 ಎರಡನೇ ಅಲೆ, ಆಟೋ ರಿಕ್ಷಾ ಚಾಲಕರಿಗೆ, ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಪರಿಹಾರ ವಿತರಣೆ ಅಂತೇಳಿ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಓಪನ್ ಆಗುತ್ತೆ ವಿಂಡೋ. ನೋಡಿ, ಇಲ್ಲಿ ಅರ್ಜಿದಾರನ ಅಥವಾ ಹೆಸರು ಆಧಾರ್ ಕಾರ್ಡ್ಗೆ ಅನ್ವಯವಾಗುವಂತೆ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಬಾಕ್ಸಲ್ಲಿ ಆಧಾರ್ ಹೆಸರನ್ನು ಹಾಕಬೇಕು. ಅಪ್ಲಿಕೇಶನ್ ಹೆಸರು ಹಾಕಬೇಕು. ಅಲ್ಲಿ ಸರ್ವರ್ ಸ್ವಲ್ಪ ಡೌನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಹೆಸರು ಹಾಕಬೇಕು. ಆಧಾರ್ ಕಾರ್ಡಲ್ಲಿ ಇದ್ದಂಥ ಹೆಸರನ್ನು ಹಾಕಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡ್. ಆಧಾರ್ ಸಂಖ್ಯೆಯನ್ನು ಹಾಕಬೇಕು. ನೋಡಿ, ಇಲ್ಲಿ ಚೆಕ್ಕನ್ನು ಮಾಡಿದಾಗ ಐ ಅಗ್ರಿ ಅಂತೇಳಿ ಹಾಕಬೇಕು. ಆನಂತರ ಮತ್ತೆ ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ಗೆ ಒಂದು OTP ಬರುತ್ತೆ. ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಅಟ್ಯಾಚ್ ಇದೆ ಅದೇ ಮೊಬೈಲ್ ನಂಬರನ್ನು ಹಾಕಬೇಕು. ಇಲ್ಲಿ ವಿಳಾಸ ಹಾಕಬೇಕು. ನೋಡಿ, ವಿಳಾಸನ್ನು ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಆನಂತರ ನೋಡಿ, ಕೆಳಗಡೆ ಜಿಲ್ಲೆ ಸಿಲೆಕ್ಟ್ ಮಾಡಬೇಕು. ನೋಡಿ, OTP ಬಂತು. ಮೊಬೈಲ್ ನಂಬರ್ಗೆ ಬಂದಂಥ OTPಯನ್ನು ಇಲ್ಲೇ ಹಾಕಬೇಕಾಗತ್ತೆ.
ನೋಡಿ ಫ್ರೆಂಡ್ಸ್, OTP ಬಂದಿದೆ ನೋಡಿ. 17758 OTPಯನ್ನು ಹಾಕಿದಾಗ ನೋಡಿ ಪ್ಲೀಸ್ ವೇಟ್ ಅಂತೇಳಿ ಬರ್ತಾ ಇದೆ. ನೋಡಿ ಈ ಥರ ವೆರಿಫೈಡ್ ಅಂತೇಳಿ ಬಂದಿದೆ. ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸನ್ನು ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕು. ನೋಡಿ ಇಲ್ಲಿ SC ಇದ್ರೆ SC, ST ಇದ್ರೆ ST, ಅದರ್ಸ್ ಇದ್ರೆ ಅದರ್ಸ್ ಅಂತೇಳಿ ಹಾಕಿ ಇಲ್ಲಿ ಅಗ್ರಿ ಮಾಡಬೇಕು. ನೋಡಿ ಇಲ್ಲಿ ಚಾಲನಾ DL ನಂಬರನ್ನು ಹಾಕಬೇಕು. ನಿಮ್ಮ DL ನಂಬರ್ ಏನಿರುತ್ತೆ ಅದರ ಫಸ್ಟ್ 4 ಅಕ್ಷರನ್ನು ಹಾಕಿ ಆನಂತರ ಸ್ಪೇಸ್ ಹೊಡಿಬೇಕು. ಸ್ಪೇಸ್ ಹೊಡೆದ ನಂತರ ಉಳಿದ DL ನಂಬರನ್ನು ಹಾಕಿ ನಂಬರ್ ಹಾಕಿದ ನಂತರ ಇಲ್ಲಿ ಹೊರಗಡೆ ಕ್ಲಿಕ್ ಮಾಡಿ, ಅಷ್ಟೇ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಅದು ನಿಮ್ಮ DL ಥ್ರೋನೇ ಎಲ್ಲ ಡೀಟೇಲ್ಸನ್ನು ಅದು ಆಟೋಮೆಟಿಕ್ಲಿ ತಗೊಳುತ್ತೆ ಸಿಸ್ಟಮು. ನೋಡಿ ಈ ಥರ ಆಟೋಮೆಟಿಕ್ಲಿ ತಗೊಳುತ್ತೆ. ನೋಡಿ ಇಲ್ಲಿ ಕೆಳಗಡೆ ವಾಹನದ ಸಂಖ್ಯೆ ಅಂತೇಳಿದೆ. ನೀವು ಯಾವ ವಾಹನ ನಿಮ್ಮದಿದೆ ಅದು ಆ ವಾಹನದ ನಂಬರನ್ನು ಹಾಕಿ ನೋಡಿ ಫ್ರೆಂಡ್ಸ್, KA 28 C9067 ಇದು ನಂದು ವಾಹನ ಸಂಖ್ಯೆ. ನೋಡಿ ಇಲ್ಲಿ ಚೆಸ್ಸಿ ಸಂಖ್ಯೆ ಕೊನೆಯ 5 ಅಕ್ಷರನ್ನು ಇಲ್ಲಿ ಹಾಕಬೇಕಾಗತ್ತೆ. ನೋಡಿ ನಿಮ್ಮ RC ಬುಕ್ಕಲ್ಲಿ ಇರುತ್ತೆ ಚೆಸ್ಸಿಸ್ ನಂಬರನ್ನು. RC ಬುಕ್ಕನ್ನು ನೋಡಿ ನೀವು ಹಾಕಬೇಕಾಗತ್ತೆ. ನೋಡಿ 03157 ಇದು ನನ್ನ ಚೆಸ್ಸಿ ನಂಬರು. ಇದು ಕೂಡ ಆಟೋಮೆಟಿಕ್ಲಿನೇ ತಗೊಳುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿ ನೋಡಿ ವೆಹಿಕಲ್ ನಂಬರ್ ಈಸ್ ಕ್ಲಾಸಿಕ್ ಆಫ್ ಪ್ರೆಸೆಂಟ್ಸ್ DL ನಂಬರ್ ಇಲ್ಲಿ ಓಕೆ ಅಂತ ಹೊಡಿಬೇಕಾಗತ್ತೆ. ಇಲ್ಲಿ ನೀವು ಓಕೆ ಅಂತೇಳಿ ಕೊಡಿ. DL ನಂಬರ್ ಡಸ್ ನಾಟ್ ಮ್ಯಾಚ್ ವಿತ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತೇಳಿ ಬರ್ತಾಯಿದೆ. ಏನೂ ಆಗೋದಿಲ್ಲ, ಓಕೆ ಅಂತೇಳಿ ಹೊಡಿ. ನೋಡಿ ಈ ಥರ ನಿಮ್ಮದು ಎಲ್ಲ ಡೀಟೇಲ್ಸ್ ತಗೊಳುತ್ತೆ. ನೋಡಿ ಇಲ್ಲಿ ಬ್ಯಾಂಕ್ ನೇಮನ್ನು ಹಾಕಬೇಕಾಗುತ್ತೆ. ನಿಮ್ಮ ಯಾವ ಬ್ಯಾಂಕಿಂದ ಪಾಸ್ಬುಕ್ ಇದೆ ಅದು ಆ ಬ್ಯಾಂಕಿನ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಂದು ಕೆನರಾ ಬ್ಯಾಂಕ್ದಿದೆ. ಕೆನರಾ ಬ್ಯಾಂಕ್ ಅಂಥೇಳಿ ಟೈಪ್ ಮಾಡಿದ್ದೀನಿ. ನೋಡಿ ಇಲ್ಲಿ ಕೆಳಗಡೆ ಬ್ರ್ಯಾಂಚ್ ಅಂತೇಳಿದೆ. ನೋಡಿ ನಂದು ಬಿಜಾಪುರ ಡಿಸ್ಟಿಕ್ದಿದೆ. ಜಿಲ್ಲೆ ಸೆಲೆಕ್ಟ್ ಮಾಡಿದ್ದೀನಿ. ಬ್ರ್ಯಾಂಚ್ ನೇಮ್ ಇಲ್ಲಿ ಬ್ರ್ಯಾಂಚ್ ನೇಮನ್ನು ಹಾಕಬೇಕಾಗತ್ತೆ. ನೋಡಿ ನಂದು ವಿಜಯಪುರಲ್ಲಿದೆ. ನೋಡಿ ವಿಜಯಪುರದ ಹಾಕಿದ್ದೀನಿ. ನೋಡಿ ಇಲ್ಲಿ ಅಕೌಂಟ್ ಹೋಲ್ಡರ್ ಹೆಸರನ್ನು ಹಾಕ್ರಿ. ನೋಡಿ ನನ್ನ ಹೆಸರು ಸಂಜೀವ್ ಕರೆ ಅಂತ ಹೇಳಿದೆ. ಸಂಜೀವ್ ಕರೆ ಹಾಕಿದ್ದೀನಿ. ನೋಡಿ ಕೆಳಗಡೆ ಬಂದುಬಿಟ್ಟು ಬ್ಯಾಂಕ್ AC ಖಾತೆ ಸಂಖ್ಯೆ ಅಂತ ಹೇಳಿದೆ. ನೋಡಿ ಇಲ್ಲಿ ಖಾತೆ ಸಂಖ್ಯೆ ಹಾಕಬೇಕಾಗತ್ತೆ. ಈ ಥರ ಖಾತೆ ಸಂಖ್ಯೆ ಹಾಕಬೇಕು. ತದನಂತರ ಇಲ್ಲಿ IFSC ಕೋಡ್ ಅಂತೇಳಿ ಇದೆ ಕೆಳಗಡೆ, ಅಲ್ಲಿ IFSC ಕೋಡ್ ಹಾಕಬೇಕು. ನಂತರ ಸಬ್ಮಿಟ್ ಹೊಡಿಬೇಕು. ಇಲ್ಲಿ ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಅಂತೇಳಿ ಹೊಡಿಬೇಕು. ನೋಡಿ ಈ ಥರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಓಕೆ ಅಂಥೇಳಿ
ಹಾಕಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ನಿಮ್ಮ ಆಧಾರ್ನೊಂದಿಗೆ ಜೋಡಣೆ ಮಾಡಿದ್ದರೆ ದಯವಿಟ್ಟು ಜೋಡಣೆ ಮಾಡಿ. ಆಧಾರ್ಗೆ ಜೋಡಣೆ ಮಾಡಿದ ಬ್ಯಾಂಕ್ ಖಾತೆಗೆ ಮಾತ್ರ ಹಾಕಲಾಗುವುದು ಅಂತೇಳಿ ಹೇಳಿದ್ದಾರೆ ಅವರು. ಇಲ್ಲಿ ನೋಡಿ ಸಬ್ಮಿಟ್ ಮಾಡಬೇಕು. ನೋಡಿ ಸಬ್ಮಿಟ್ ಮಾಡಿದ ನಂತರ ಈ ಥರ ಈಗ ನೋಡಿ ಪ್ರೊಸೆಸಿಂಗ್ ಅಂಥೇಳಿ ಬರ್ತಾ ಇದೆ. ಸರ್ವರ್ ಫುಲ್ ಡೌನ್ ಇರೋದ್ರಿಂದ ಲೇಟ್ ಆಗ್ತಾ ಇದೆ. ಅದು ನೋಡಿ ಪ್ರೊಸೆಸ್ ಆಗ್ತಾ ಇದೆ. ಫಸ್ಟ್ ದಿನ ಅಲ್ವಾ, ಆದ ಕಾರಣ ಎಲ್ಲರೂ ಹಾಕ್ತಿರ್ತಾರೆ. ನೋಡಿ ಇಲ್ಲಿ ಆಧಾರ್ ವೆರಿಫೈಡ್ ಅಂತೇಳಿ ಬಂದಿದೆ. ಓಕೆ ಕೊಡಿ. ಓಕೆ ಕೊಟ್ಟ ನಂತರ ನೋಡಿ ಒಂದು 10 ಸೆಕೆಂಡ್ ವೇಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ವಿಂಡೋ ಓಪನ್ ಆಗುತ್ತೆ. ವಿಂಡೋ ಓಪನ್ ಆದ ನಂತರ ಸ್ಕ್ರೋಲ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಈ ಥರ ಕೆಳಗಡೆ ತಗೊಂಡ್ರೆ ಇಲ್ಲಿ ನೋಡ್ರಿ ಡ್ರಾಪ್ಡ್ ರೆಫರೆನ್ಸ್ ನಂಬರ್ ಅಂತೇಳಿ ಬಂದಿದೆ. ಇದು ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ. ಆದ ನಂತರ ಸಬ್ಮಿಟ್ ಹಾಕಿದಾಗ ನೋಡ್ರಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಅದು ಸಬ್ಮಿಟ್ ಆಗಿಬಿಡುತ್ತೆ. ಸರ್ವರ್ ಸ್ವಲ್ಪ ಫುಲ್ ಡೌನ್ ಇರೋದ್ರಿಂದ ಅದು ಸ್ವಲ್ಪ ಕಾಣ್ತಾ ಇಲ್ಲ. ಓಕೆ ಫ್ರೆಂಡ್ಸ್.